ಯಾವ ಬದಲಾವಣೆ ಪ್ರಶ್ನೆ ಇಲ್ಲ, ಯಾವ ಚರ್ಚೆನೂ ಕೂಡ ಇಲ್ಲ. ಅಲ್ಲ ಸರ್, ಸ್ವಾಮೀಜಿಗಳು ಅವರೆಲ್ಲ ಹೇಳ್ಕೋಬೋದು. ಅವರು ನಾವು ಹೇಳ್ತಾ ನಮ್ಮ ಇದು ಕಾಂಗ್ರೆಸ್ಸಿನ ವಿಚಾರ, ಕಾಂಗ್ರೆಸ್ ಪಕ್ಷದ ವಿಚಾರ. ಬೇರೆಯವ್ರು ಮಾತಾಡಿದ್ರೆ ನಾವು ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ. ಅದೆಲ್ಲ ಯಾರು ಹೇಳಿದ್ರು? ಸುಮ್ಮನೆ ಸಾರ್ವಜನಿಕವಾಗಿ ಚರ್ಚೆ ಆದರೆ ನಾವೇನು ಮಾಡೋಕ್ಕಾಗ್ತದೆ? ಆ ಥರದ್ದು ಏನೂ ಇಲ್ಲ. ಇದೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯನೂ ಇಲ್ಲ. ಸಿದ್ದರಾಮಯ್ಯವರು ಒಬ್ಬರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಒಬ್ಬ ಅತ್ಯಂತ ಒಳ್ಳೆಯ ಆಡಳಿತಗಾರರು. ಅವರಿದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಆ ಥರ ಇದೆಲ್ಲ ಎಷ್ಟರ ಅಂತ ಇದಕ್ಕೆ ಉತ್ತರ ಕೊಡಬೇಕು. ಆಗಿದ್ದ ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಇಷ್ಟೇ, ಆ ಥರ ತೀರ್ಮಾನ ಆಗಬೇಕು ಅಂತ ಬಂದಾಗ ಸನ್ನಿವೇಶ ಅವಾಗ ನೋಡ್ಕೊಳ್ಳೋಣ. ಈಗಿನ ಸಂದರ್ಭದಲ್ಲಿ ಆ ಥರ ಏನೂ ಇಲ್ಲ. ಏನಿಲ್ಲ, ಅವರ ಅಭಿಪ್ರಾಯಗಳಷ್ಟೇ. ಯಾರೋ ಸಾರ್ವಜನಿಕರಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಇನ್ಯಾರೇ ಇರ್ಬೋದು, ಅವರು ಏನಾದರೂ ಹೇಳ್ಕೊಳ್ಳಿ. ಆದರೆ ಅದು ಇವತ್ತಿನ ಪರಿಸ್ಥಿತಿಗೆ ಅದು ಸಂಪೂರ್ಣವಾಗಿ ಅಪ್ರಸ್ತುತ. ಸರ್, ಕೆ.ಎನ್. ರಾಜಣ್ಣ ಅವರು ಹೇಳಿದರೆ 5 ವರ್ಷ ಅಲ್ಲ 10 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಮುಂದೆ. ಅವರ ಅಭಿಪ್ರಾಯ ಇದು. ಅವರ ಅಭಿಮಾನಿಯವರು, ನಾವೇನು ಮಾಡೋಕ್ಕಾಗಲ್ಲ. ಅವರ ಅಭಿಮಾನಿಯವರು ನಾವೇನು ಮಾಡೋಕ್ಕಾಗ್ತದೆ? ಅಂದರೆ ಯಾವುದೇ ಚೇಂಜಸ್ ಇಲ್ಲ ಅಂತೀರಿ ಸರ್ 5 ವರ್ಷ ಅವರು? ನೋಡಿ, ಒಬ್ಬರು CM ಇದ್ದಾಗ ಯಾಕೆ ಚೇಂಜಸ್ ಬಗ್ಗೆ ಯಾಕೆ ಮಾತಾಡಬೇಕು? ಏನು ಅವರೇನು ಸಿದ್ದರಾಮಯ್ಯ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಅಥವಾ ಅವ್ರಿಗೇನು ವಯಸ್ಸಾಗ್ಬಿಟ್ಟಿದೆಯಾ? ಅಥವಾ ಆರೋಗ್ಯ ಕೆಟ್ಟೋಗಿದೆಯಾ? ಅಥವಾ ಅವ್ರ ಜನಪ್ರಿಯತೆ ಕಮ್ಮಿ ಆಗ್ಬಿಟ್ಟಿದೆಯಾ? ಸುಮ್ಮನೆ ಯಾಕೆ ಮಾತಾಡಬೇಕಿದು? ಓಕೆ, ಥ್ಯಾಂಕ್ ಯು. DKಶಿ ಅವರು ವೇದಿಕೆಯಲ್ಲಿ ಇದ್ದಾಗಲೇ ಚರ್ಚೆಗೆ ಬರುತ್ತೆ ಸರ್, ಇದೇನಾದರೂ ಸ್ವಾಮೀಜಿಗಳನ್ನ ಹೇಳಿಸ್ತಾರೆ? ಅವ್ರು ನೋಡಿ, ಯಾರೊಬ್ಬರು ಮಾತಾಡಿ ನಾವು ನಿಯಂತ್ರಣ ಮಾಡೋಕ್ಕಾಗ್ತದ? ಇದೆಲ್ಲ ಈ ಥರ ಚರ್ಚೆಗಳು ಆಗೋದ್ರಿಂದ ಯಾರು ಮುಖ್ಯಮಂತ್ರಿನೂ ಆಗೋಲ್ಲ, ಯಾರನ್ನೂ ತೆಗಿಯೋಕ್ಕಾಗಲ್ಲ. ಇವೆಲ್ಲ ಪಕ್ಷದ ಆಂತರಿಕ ವಿಷಯ. ಇದೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು. ಅವ್ರವ್ರ ವೈಯಕ್ತಿಕ ರಾಜಕೀಯ ಬೇರೆಯವರು ಇರೋರು ಮಾತಾಡಿದ್ರೆ ಅದೇನೋ ಇರಲಿ ಬಿಡಿ. ಬಟ್ ನಾವು ಈಗ CM ಇದ್ದಾರೆ, ಒಬ್ಬ ಇಡೀ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕ ಯಾರು ಇವತ್ತು ರಾಜ್ಯದಲ್ಲಿ? ನಂಬರ್ 1 ಯಾರು? ಅದು ಅಷ್ಟಿದ್ದಾಗ ಮತ್ತೆ ಬೇರೆ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು?